ಅದಕ್ಕೆ ತುಕಾರಾಮ್ ಹೇಳ್ದ, ಜಗಲ್ಲ ಸಾಂಗುನ ಸಾಂಗುನ ತಕ್ಕಲೋ ಜಗ ಪಾಟೀಲ್ ಆಗಲೋ. ಜಗತ್ತಿಗೆ ಹೇಳಿ ಹೇಳಿ ನಾವೇ ಸೋತೇವು, ಕರೆ ಜಗ ಏನು ಶುದ್ಧ ಆಗಲಿಲ್ಲ ಅಂತ ಹೇಳಿದ್ರು ಅವರು. ಅಂಥವ್ರು ಹೇಳಿ ಸೋತಾರ, ಅಂಥವ್ರ ಮಾತು ಯಾರೂ ಕೇಳಿಲ್ಲ, ನಮ್ಮದು ಯಾರು ಕೇಳೋರು ಅದಾರ. ತಾವೆಲ್ಲ ಸಮಾಧಾನ ವಹಿಸಬೇಕು, ವಿಷಯ ಕಡೆ ಲಕ್ಷ್ಯ ಕೊಡಬೇಕು. ಗುರುದೇವೋ ಮಹಾದೇವೋ ಗುರುದೈವ ಪರಮನಾಸ್ತಿ. ಸುಕ್ಷೇತ್ರ, ಪವನ ಕ್ಷೇತ್ರ, ಧರ್ಮಕ್ಷೇತ್ರ ಕೊಕ್ಕನೂರ ಗ್ರಾಮದಲ್ಲಿ ನೀಲಕಂಠೇಶ್ವರನ ಜಾತ್ರೆಯನ್ನು ಭಕ್ತಾದಿಗಳೆಲ್ಲ ಹಮ್ಮಿಕೊಂಡು ಜೀವನ ದರ್ಶನ ಪ್ರವಚನವನ್ನು ತಾವು ಇವತ್ತಿಗೆ 3ನೇ ದಿವಸಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಹೀಗಾಗಿ ಧರ್ಮಸಭೆ, ಶರಣರು, ದಾರ್ಶನಿಕರು ಎಲ್ಲ ನಮ್ಮದು ಸಹಿಸಿಕೊಂಡು ತಾವೆಲ್ಲ ಕೂಡಬೇಕಂದ್ರೆ ಸ್ವಲ್ಪ 2 ತಾಸು ಸಮಯ ಹೋಗ್ತದೆ. ಆದರೂ ಮತ್ತಿದು 5 ದಿವಸ ಮುಗೀತಂದ್ರೆ ಮತ್ತೊಮ್ಮ ಇದು ಮುತ್ತಿನ ಜಾತ್ರೆ ಸಿಗಬೇಕಾದ್ರೆ ಮತ್ತೆ 1 ವರ್ಷ ಕಾಯಬೇಕಾಗ್ತದೆ. ಸಮಯ ಹೋಯ್ತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಗೀತಾದೊಳಗೆ ಅರ್ಜುನಿಗೆ ಉಪದೇಶ ಮಾಡ್ತಾನೆ ಕೃಷ್ಣ ಪರಮಾತ್ಮ, ಅರ್ಜುನ ಜಗತ್ಯದೊಳಗೆ ನಾ ಸಮಯವಾಗಿದ್ದೇನೆ. ಏನಾಗ್ತದದು ಸಮಯದೊಳಗೆ ಆಗ್ತದೆ, ಏನು ಗಳಿಸ್ತದದು ಸಮಯದೊಳಗೆ ಗಳಿಸ್ತದೆ, ಏನು ಕಳೀತದ ಅದು ಸಮಯದೊಳಗೆ ಕಳೀತದೆ. ಒಮ್ಮ ಸಮಯ ಹೋಯ್ತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಈಗೆಲ್ಲ ನೀವು ಬಂದಿರಿ ಪ್ರವಚನಕ್ಕೆ, ವಯಸ್ಸಿವಾಗ 55, 60, 70 ಆಗ್ಯಾವ. ನೀವು ಹೊಳ್ಳಿ 20 ವರ್ಷದವ್ರು ಮಾಡೋಕ್ಕೆ ಬರ್ತದೇನು? ಹೋಯ್ತದು ಸಮಯ. ಒಮ್ಮ ಸಮಯ ಹೋಯ್ತಂದ್ರೆ ಮತ್ತೊಮ್ಮೆ ಬರೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸಮಯ ಹೋಗುವ ಮುಂಚೆನೆ ನಾವು ಎದಕ್ಕಾಗಿ ಬಂದೆವು, ಏನನ್ನು ಸಾಧಿಸಬೇಕನ್ನುವಂಥದ್ದನ್ನು ತಮ್ಮ ಜೀವನದಲ್ಲಿ ನೆನಪಿಡಬೇಕು. ತಾವೆಲ್ಲ ಇವತ್ತಿಗೆ 3 ದಿವಸದ ಪ್ರವಚನ. ತಾವೆಲ್ಲ ಭಕ್ತಾದಿಗಳು ದಿನನಿತ್ಯ ಆದಷ್ಟು ಮುತ್ತಿನ ಮೇಲೆ ಹಂಬಲಿಟ್ಟುಕೊಂಡು ತಾವೆಲ್ಲರೂ ಬರಾಕತ್ತೀರಿ. ಇಷ್ಟೇ ಹೇಳೋದು ಒಂದೇ ಮಾತು, ಯಾರೇ ಬರ್ರಿ ಕುಲ್ಲಾಗೈಲೆ ಬರಬೇಡ್ರಿ. ಬರು ಹೇಳಿದಾಗ 2 ಊದಿನ ಕಡ್ಡಿ, ಕಾಯಿ ತಗೊಂಡು ಬರೋದ್ರ ಜೊತೆಗೇನೆ ಈ ಜಾತ್ರೆ ಇಷ್ಟೆಲ್ಲ ವೈಭವದಿಂದ ಆಗಬೇಕಂದ್ರೆ 2 ಊದ್ಕಡ್ಡಿ ಕಾಯಿ ತಂದ್ರೆ ಆಗಲ್ಲೇವ. ರಗಡ ಗೋರ್ಮೆಂಟ್ ಸರ್ಕಾರ ಈಗ ನಿಮಗಾಗಿ ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿ ಮಾಡಿಟ್ಟದ. ನೀವೇನು ಭಾಳ ಕೊಡಬೇಡ್ರಿ, 5 ವರ್ಷ ಇಟ್ಟ ನಮ್ಮ ಮಗ, ನೀವೇನು ಆಟ ಕೊಡಬೇಡ್ರಿ. ಇದೊಂದು ತಿಂಗಳು ತೆಗೆದು ಮುತ್ಯನ ನೀಲಕಂಠನ ಜಾತ್ರೆಗೆ ನಿಮ್ಮ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಟ್ರಿ ಅಂದ್ರೆ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂತ ನಾನು ಮನಸ್ಸಾಕ್ಷಿಯಾಗಿ ಹೇಳ್ತೀನಿ. ನಾನು ಯಾಕೆ 5 ವರ್ಷ ಕೊಟ್ಟಿದ್ದ ದುಡ್ಡು ನೀವು ಬಡ್ಡಿ ಹಾಕಿದ್ರಿ ಅಂದ್ರೆ ಅವು ಆ ಕಡೆ ಮುಣಗಂಟಾಗಿ ಹೋಗ್ತಾವೆ. ಫ್ರೀ ರೊಕ್ಕ ಯಾರ್ದಾರೆ ರೊಕ್ಕ ಅಂದ ಕೂಡಲೇ ಅಟ್ಟ ಆಗ್ತದೆ. ಅದು ಸತ್ಯದ ದುಡ್ಡು ನಿಮ್ಮ ಕಾಲಾಗಿ ಒಗಿರಿ, ಇನ್ನೊಬ್ಬರ ಕಣ್ಣಿಗೆ ಕಾಣುವುದಿಲ್ಲ. ಅಸತ್ಯದ ದುಡ್ಡು ಅದು ನಿಮಗೆ ತಕ್ಕುದಲ್ಲ. ಅವ್ರು ಕೊಟ್ಟಾರಂದ್ರೆ 5 ವರ್ಷನ್ಯಾಗ 1 ವರ್ಷನ್ಯಾಗ 12 ತಿಂಗಳು ಇರ್ತಾವೆ. 12 ತಿಂಗಳದೊಳಗಿಂದು 1 ತಿಂಗಳದು ನಮ್ಮ ಅಪ್ಪ ಕೊಟ್ಟು ಬಿಡ್ರಿ. ಬಹುತೇಕ ಅವ ಇಟ್ಕೋವಲ್ಲವ, ನೀವೇನು 2,000 ಕೊಟ್ಟಿರ್ತೀರಲ್ಲ, ಅವ ಇಟ್ಕೋವಲ್ಲ. ನಿಮಗೆ ಬಡ್ಡಿಗೆ ಬಡ್ಡಿ, ಮಾಬಡ್ಡಿ, ಚಕ್ರ ಬಡ್ಡಿ ಹಾಕಿ ನಿಮಗೆ ಕೊಡ್ತಾನವ ನೀಲಕಂಠೇಶ್ವರ. ನೀವು ತಿಳ್ಕೊಂಡಿರಿ 2,000 ರೂಪಾಯಿ ಹೋದವು ಅಂದ್ರೆ ಮತ್ತೆ ಬಡ್ಡಿ ಕಮ್ಮಿ ಆಗ್ತದಪ್ಪ. ಹಿಂಗೂ ಐತಿ ನಮ್ಮ ಕಡೆ ಗಿರಾಕಿ, ಹಿಂಗೂ ಐತಿ. ಆದರೂ ಕೂಡ ಇವತ್ತಿನ ದಿವಸ ಪರಮ ಪೂಜ್ಯರು ನಮ್ಮ ಪ್ರಭುದೇವರು ಮತ್ತು ನಮ್ಮ ಭೀಮಾಶಂಕರ ಶರಣರು ಕೂಡಿಕೊಂಡು ಇವತ್ತಿನ ದಿವಸ ವಿಷಯವನ್ನು ಏನು ನಡೆಸಬೇಕನ್ನುವಂಥ ವಿಚಾರವನ್ನು ಈಗಾಗಲೇ ನಮಗೆ ಹೇಳ್ಯಾರ. ಅದು ನಾನು ನಿಮಗೆ ಹೇಳ್ತೀನಿ. ಇವತ್ತು ವಿಷಯ ಏನಂತ ಕೇಳಿದರೆ 3ನೇ ದಿವಸದ ವಿಷಯ ದಾನವನ್ನೇ ಮಾಡು. ಏನ್ರಿ? ದಾನವನ್ನೇ ಮಾಡು. ದಾನ ಮಾಡಿದ್ರೆ
ಲಾಭ ಅದ. 4 ಲಾಭಗಳದಾವ. ಎಷ್ಟು? 4. ಅವು ಹೆಂಗೆ ಲಾಭ ಆತವ್ರಿ ದಾನ ಮಾಡೋದ್ರಲ್ಲಿಂದಂತ ಇದೇ ವಿಷಯವನ್ನು ನಾವು ಮುಂದುವರಿಸ್ಕೊಂಡು ಬರೋದದ. ಮುತ್ಯ ನೀಲಕಂಠಗ ಅವನ ಜಾತ್ರೆ ಸಲುವಾಗಿ 25 ರೊಟ್ಟಿ, ಒಂದು ಶೇರ್ನಾಗ 25 ರೊಟ್ಟಿ ಆಗ್ತಾವೆ. 25 ರೊಟ್ಟಿ ತಂದು ಅವನ ಮಠಕ್ಕೆ ದಾನ ಕೊಟ್ರೆ ಅಂದ್ರೆ ನಿಮ್ಮ ಆಯುಷ್ಯ ಪೂರ್ತಿ 25 ರೊಟ್ಟಿ ಹೋಗಿ ನಿಮ್ಮ ಮನ್ಯಾಗ 2500 ಜನ ದಿನ ಉಂಡ್ರು ಭೀ ಸರಿಲಾರದಷ್ಟು ನಿಮಗೆ ಮುತ್ಯ ಕೊಟ್ಟೆ ಕೊಡ್ತಾನೆ. ಇದು ನೆನಪಿಟ್ಟುಕೋರಿ. ಮುತ್ಯಾಗ ನೀವು ತಂದು 1000 ರೂಪಾಯಿ ಕೊಟ್ರಿ ಅಂದ್ರೆ ಬರೋ ವರ್ಷದಟ್ಲೆ ನಿಮ್ಮ ಮನ್ಯಾಗ ಲಕ್ಷ ಗಟ್ಟಲೆ ಕೊಡ್ತಾನ. ನೀವು ಲಕ್ಷ ಗಟ್ಟಲೆ ಕೊಟ್ರಿ ಅಂದ್ರೆ ಮುತ್ಯ ನಿಮ್ಮ ಮನ್ಯಾಗ ಬಡ್ಡಿಗೆ ಬಡ್ಡಿ ಹಿಡ್ದು ಅವೇನು ಇಟ್ಕೋವಲ್ಲ, ನೀವು ಕೊಟ್ಟಿದ್ದು ಸಾಲ ತಿಳ್ಕೊತಾನವ. ಬಡ್ಡಿ ಹಂಗೆ ಎಲ್ಲಾರು ಕೊಟ್ರಿ ಅಂದ್ರೆ ಅವ್ರು ಮುಣಗಿಸ್ಕೋತಾರ. ಆದ್ರೆ ನೀಲಕಂಠಪ್ಪ ಅವ ಮುಣಗಿಸ್ಕೋವಲ್ಲ. ನೀವು 1000 ಕೊಟ್ರಿ ಅಂದ್ರೆ ಮುಂದಿನ ವರ್ಷಕ್ಕೆ 1,00,000 ಕೊಡ್ತಾನೆ. ನೀವು 1,00,000 ಕೊಟ್ರಿ ಅಂದ್ರೆ ಬರೋ ವರ್ಷದಟ್ಲೆ ಕೋಟಿ ಕೊಡ್ತಾನವ. ಕೊಡಲಿಲ್ಲ ಅಂದ್ರೆ ನಾ ಹೇಳೋ ಮಾತು ಸುಳ್ಳು ಅಂತ ತಿಳ್ಕೊರಿ. ನೀವೆಲ್ಲ ನಾ ಹೇಳೋ ಮಾತು ಸುಳ್ಳು ಅಂತ ತಿಳ್ಕೊರಿ. ಯಾಕೆ? ಅವನ ಶಕ್ತಿ ಅಂಥದ್ದು. ಅದಕ್ಕಾಗೇ ಜೀವನದಲ್ಲಿ ದಾನ ಧರ್ಮ ಪರೋಪಕಾರ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ದಾನದಲ್ಲಿ ಹಲವಾರು ಪ್ರಕಾರ ದಾನಗಳದಾವ. ಎಷ್ಟದಾವ್ರಿ? 9 ಪ್ರಕಾರ ದಾನಗಳದಾವ. ಕನ್ಯಾದಾನ, ಗೋದಾನ, ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ಭೂದಾನ, ಹಲವಾರು ಪ್ರಕಾರ ದಾನಗಳದಾವ. ಎಲ್ಲ ದಾನದೊಳಗೆ ಸರ್ವಜ್ಞ ಮೂರ್ತಿಗಳು ಪ್ರಮಾಣ ಕೊಟ್ಟು ಹೇಳ್ತಾರೆ. ಏನು ಹೇಳ್ತಾರೆ? ಅನ್ನದಾನಗಳಿಗಿಂತ ಇನ್ನೂ ದಾನಗಳಿಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ, ಅನ್ನವೇ ಜಗದಳು ಪ್ರಾಣ ಸರ್ವಜ್ಞ. ಎಷ್ಟು ಸರ್ವಜ್ಞ ಮೂರ್ತಿಗಳು ಎಷ್ಟು ಪರಿಶುದ್ಧವಾಗಿ ಹೇಳ್ಯಾರ ನೋಡ್ರಿ. ಯಾಕೆ ಹೇಳ್ತಾರ? ನೀ ಕೊಟ್ಟಿದ್ದು ಕೆಟ್ಟಿತ್ತನ ಬೇಡ, ಮುಂದೆ ಒಂದು ದಿನ ಅದು ನಿನಗಾಗಿ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ. ಇವಾಗ ನಿಮ್ಮಲ್ಲಿ 100 ರೂಪಾಯಿ ಅದಾವ ಅಂದ್ರೆ ಯಾರು ಮನೆ ಮುಂದೆ ಭಿಕ್ಷುಕರು ಬಂದ್ರೆ, ಬೇಡ್ಕೊಳ್ಳೋರು ಬಂದ್ರೆ ಅಂದ್ರೆ ಒಂದು 10 ರೂಪಾಯಿ ಯಾವ ಭಿಕ್ಷೆ ಹತ್ತಾರ, ಒಂದು 10 ರೂಪಾಯಿ ನೀವು ಕೊಡ್ಬೇಕಂತ ವಿಚಾರ ಮಾಡಿದ್ರಂದ್ರೆ ಅದು 100 ರೂಪಾಯಿ ಲೋಟ್ ಅದ. ಇದೊಂದು 10 ರೂಪಾಯಿ ಮುರಿಸ್ಕೊಟ್ಟ ಅಂದ್ರೆ ನಾನು 100 ರೂಪಾಯಿ ಲೋಟ್ ಮುರಿತದ. ನಾ ಕೊಡಬಾರ್ದು, ಮುಂದಿನ ಮನೆಗೆ ಹೋಗ್ರಿ ಅಂತ ಕಳಿಸಿದ್ರಿ ಅಂದ್ರೆ ಮುಂದಿನ ಜನ್ಮದೊಳಗೆ ನೀವು ಭಿಕ್ಷುಕರು ಆಗ್ತೀರಿ. ಇದು ಲಕ್ಷ್ಯ ಇಟ್ಕೋರಿ, ನೀವು ಭಿಕ್ಷುಕರಾಗ್ತೀರಿ. ನಿಮಗೆಲ್ಲ ಮಹಾಭಾರತ ಗೊತ್ತದ. ನಾ ಯಾಕೆ ಹೇಳಕತ್ತೀನಿ? ಮಾಡುವಂಥ ದಾನ ಪರೋಪಕಾರ ಭಾಳ ಮುಖ್ಯದ. ಮಹಾಭಾರತ ಆಗಿ ಹೋಯ್ತು ಕೌರವರು ಪಾಂಡವರು ಅಂಥೇಳಿ. ಪಾಂಡವರ ಹೆಂಡತಿ ಯಾರ್ರಿ? ದ್ರೌಪದಿ ದೇವಿ ಒಂದು ದಿವಸ ನದಿಗೆ ನೀರು ತುಂಬ್ಕೊಂಬರ್ಲಾಕ ಹೋಗ್ಯಾಳ. ನೀರು ತುಂಬಿಕೊಂಡು ಬರಕ್ಕೆ ಹೋಗ್ಯಾಳ. ಅದೇ ನದಿ ಒಳಗೆ ದುರ್ವಾಸ ಮಹರ್ಷಿಗಳು ಜಳಕ ಮಾಡುತ್ತಿದ್ದರು. ಜಳಕ ಮಾಡುವಂಥ ಸಮಯದೊಳಗೆ ಈಕೆ ನೀರು ತುಂಬ್ಕೊಂಬರ್ಲಾಕ ಹೋಗ್ಯಾಳ. ಅವಾಗ ಕೊಡ ತುಂಬಿಕೊಳ್ಳಕತ್ತಾಳ. ದುರ್ವಾಸ ಮಹರ್ಷಿಗಳು ಜಳಕ ಮಾಡ್ಲಕತ್ತಾರ. ನೋಡಿ ಒದರ್ತಾಳೆ ಈ ತಾಯಿ, ಗುರುಗಳೇ ತಾವು ಒಂದು ಸ್ವಲ್ಪ ಬಂದು ತಮ್ಮ ಪಾದ ಕೊಡ್ರಿ, ನಾನು ನಿಮ್ಮ ಪಾದ ದರ್ಶನ ಮಾಡಿಕೊಂಡು ಹೋಗ್ತೀನಿ. ದರ್ಶನ ಭಾಳ ಮುಖ್ಯ ಅದು. ಇದು ಜೀವನ ದರ್ಶನ, ಮಾತ್ಮರ ದರ್ಶನ, ಶರಣರ ದರ್ಶನ, ಶಿವಯೋಗಿ ಸತ್ಪುರುಷರ ಆ ಭಗವಂತನ ದರ್ಶನ ಆಗಬೇಕು. ಏನು ಹೇಳ್ತಾಳೆ ದ್ರೌಪದಿ? ಗುರುಗಳೇ ನಿಮ್ಮ ಪಾದ ದರ್ಶನ ಮಾಡಿಕೊಂಡು ನಾನು ಮರಳಿ ಹೋಗಕ್ಕಿದ್ದೀನಿ, ತಾವು ಬಂದು ತಮ್ಮ ಪಾದ ಕೊಡ್ರಿ ಅಂದಾಗ ಆವಾಗ ಗುರುಗಳು ಹೇಳ್ತಾರೆ, ತಾಯಿ ನಾ ಬರುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಿಲ್ಲ? ದುರ್ವಾಸ ಮಹರ್ಷಿಗಳು ಒಂದು ಪಂಚ ಉಟ್ಕೊಂಡಿದ್ರು. ಆ ಪಂಚ ನೀರಿನ ಸೆಳವಿಗೆ ಹರಿದು ಹೋಗಿತ್ತು. ಅವರು ನಿಚ್ಚ ಡಿಗಂಬರಿದ್ರು. ಅವಾಗ ದ್ರೌಪದಿ ದೇವಿ ತಿಳ್ಕೊಂಡಳು, ಮಾತು ಘಾತ ಆಗ್ಯಾದ.
ಗುರುಗಳ ಹುಟ್ಟಿರ್ತಕ್ಕಂಥ ಲಂಗೋಟಿ ನೀರಿನ ಸೆಳವಿಗೆ ಬಿಚ್ಚಿ ಹರಿದು ಹೋಗ್ಯಾದ. ಗುರುಗಳು ನಿತ್ಯ ದಿಗಂಬರದಾರ. ನಾನು ಏನೇ ಮಾಡಿ ಅವ್ರನ್ನ ಹೊರ ಕರೆಸಬೇಕಂತೇಳಿ ತನ್ನ ಮೈ ಮೇಲೆ ಹುಟ್ಟಿರ್ತಕ್ಕಂಥ ಜರದ ಪಿತಾಂಬರ ಒತ್ತಟ್ಟಿ ಸೀರಿ ಶರಗ ಒಂದು ಮಳ ಹರಿದಳು. ಹರಿದ ನೀರಾಗ ಒಗಿತಾಳ. ಗುರುಗಳೇ, ಈ ಶರಗ ಇದು ಜರದ ಪಿತಾಂಬರ, ನಾನು ಶರಗ ಹರಿದು ಹೋಗ್ದೀನಿ, ಅದು ಸುತ್ತಕೊಂಡು ಬಂದು ನಿಮ್ಮ ಪಾದ ದರ್ಶನ ಮಾಡ್ಕೋತೀನಿ, ತಾವು ಹೊರಗೆ ಬರ್ರಿ ಅಂದಳು. ಅವಾಗ ಅದೇ ಜರದ ಪಿತ್ತಾಂಬರದ ಶರಗ ದ್ರೌಪದಿ ದೇವಿ ಒಗದಳು. ಅದನ್ನೇ ಸುತ್ತಕೊಂಡ ಹೊರಗೆ ಬಂದು ಅವಾಗ ದ್ರೌಪದಿ ದೇವಿ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿದಳು. ಅವಾಗ ದುರ್ವಾಸ ಮಹರ್ಷಿಗಳು ಹೇಳ್ತಾರೆ, ಅವ್ವಾ ದ್ರೌಪದಿ, ನೀರಿನ ಸೆಳವಿಗಾಗಿ ನನ್ನ ಹುಟ್ಟ ಲಂಗುಟಿ ಹರಿದು ಹೋಗಿತ್ತು, ನನ್ನ ಮಾನ ಹೋಗುವಂಥ ಸಮಯ ಇತ್ತು. ಆದ್ರೆ ನಿನ್ನ ಹುಟ್ಟಿರ್ತಕ್ಕಂಥ ಜರದ ಪಿತಾಂಬರ ಹರಿದು ನೀನು ಒಂದು ಮಳ ಹರಿದು ನನ್ನ ಮಾನ ಕಾಪಾಡಿ ಅಂದ್ರೆ ಮುಂದೆ ಒಂದು ದಿವಸ ನಿನ್ನ ಮಾನ ಹೋಗುವಂಥ ಸಮಯದೊಳಗೆ ಇದೇ ಮಳ ಶೀರಿ ದಾನ ಮಾಡಿದಕ್ಕಾಗಿ ಇದೇ ಮಳ ಶೀರಿ ಮುಂದೆ ನಿನ್ನ 1000 ಮಳ ಶೀರಿ ಆಗಿ ನಿನ್ನ ಮಾನ ಕಾಪಾಡಲಿ ಅಂತ ಆಶೀರ್ವಾದ ಮಾಡುತ್ತಾರೆ. ಮುಂದೆ ತಮಗೆಲ್ಲ ಗೊರುತ್ತದೆ. ಕೌರವರು ಪಾಂಡವರು ಯುದ್ಧ ನಡೀತು. ದೃಷ್ಟ ಕೌರವರು ದ್ರೌಪದಿ ದೇವಿ ಮಾನಭಂಗ ಮಾಡಬೇಕಂತ ಅಣ್ಣತಮ್ಮರ ಕರೆ. ಆದ್ರೆ ವೈರಿಗಳು ಹೊರಗಿಲ್ಲ, ನಮ್ಮವರೇ ವೈರಿಗಳು. ಹೌದಿಲ್ರಿ? ಹೊರಗಿನವ್ರು ಯಾರು ವೈರಿಗಳದಾರೇನು? ಇಲ್ಲ, ನಮ್ಮವರೇ ವೈರಿಗಳದ. ಅವಾಗ ಮುಂದೆ ಕೌರವರು ಪಾಂಡವರಿಗೆ ಯುದ್ಧ ನಡೆದಾಗ ಪಾಂಡವರಿಗೆ ಅವಮಾನ ಮಾಡಬೇಕಂತೇಳಿ ಸಾಕ್ಷಾತ್ ದ್ರೌಪದಿ ದೇವಿಯನ್ನು ಮಾನಭಂಗ ಮಾಡಬೇಕಂತ ದುಶ್ಯಾಸನ ತಾಯಿಗೆ ಹುಟ್ಟ ಶೀರಿಯನ್ನು ಸೆಳೆದು ಕೂಡಿದ ಮಂದ್ಯಾಗ ಆಕಿನ ಮಾನಭಂಗ ಮಾಡಬೇಕತ್ತಿದ್ದ. ಆಕಿನ ಶೀರಿ ಹಿಡಿದು ಜೊಗ್ಗಲಕತ್ತ. ಅವಾಗ ದ್ರೌಪದಿ ದೇವಿ ಒದರ್ತಾಳೆ, ಹೇ ಕೃಷ್ಣ, ಪಾಪಿ ದುಶ್ಯಾಸನ ಹೆಂಡ ಮಂದಿ ಒಳಗ ನನ್ನ ಮೈ ಮ್ಯಾಲಿನ ಶೀರಿ ಕಳೆದು ನನಗೆ ಭಂಗ ಮಾಡಬೇಕತ್ತಾನಪ್ಪ. ಎಲ್ಲಿದೆ ಬಾ ಕೃಷ್ಣ ಅಂತ ಒದರದಾಗ ದುರ್ವಾಸ ಮಹರ್ಷಿಗಳಿಗೇನು ಒಂದು ಮಳ ಶೀರಿ ಹರಿದು ಕೊಟ್ಟಿದಳಲ್ಲ, ಅದೇ ಮಳ ಶೀರಿ ಹೋಗಿ 1000 ಮಳ ಶೀರಿ ಮಾಡಿಬಿಟ್ಟ ಕೃಷ್ಣ ಪರಮಾತ್ಮ. 1000 ಮಳ ಶೀರಿ ಮಾಡಿಬಿಟ್ಟ. ಇವ ಈ ಕಡೆ ಜೋಗುತ್ತಿದ್ದ, ಆ ಕಡೆ ಕೃಷ್ಣ ಪರಮಾತ್ಮ 1000 ಮಳ ಶೀರಿ ಬಿಡುತ್ತಿದ್ದ. ಎದಕ್ಕಾಗಿರಿ ಏಕೋಚಿತ್ತ ಗುರುಗಳಿಗೆ ಒಂದು ಮಳ ಶೀರಿ ದಾನ ಮಾಡ್ಯಾಳ. ಒಂದೇ ಮಳ. ಆಕಿಗೆ ಎಷ್ಟು ಮಳ ಆಗ್ಯದ್ರಿ ಶೀರಿ? ಮುಂದೆ ಬಡ್ಡಿ ಚಕ್ರ ಬಡ್ಡಿ ಆಗ್ಯಾದ. ಈ ಕಡೆ ಜೋಗ್ತಿದ್ದ ದುಶ್ಯಾಸನ ಆಕಿನ ಹರಣ ಮಾಡ್ಬೇಕಂತ ಮಾನಭಂಗ. ಆದರೆ ಒಂದು ಮಳ ಶೀರಿ 1000 ಮಳ ಆಗಿ ಆಕಿನ ಮಾನ ಕಾಪಾಡಿತು. ಹಿಂದಿನವ್ರು ಗಪ್ರಿಪ್ಪ. ಅದಕ್ಕೆ ಮಡಿ ಒಳಗೆ ಬೆಳೆದ, ನಾ ಹ್ಯಾಂಗ ಮಾಡಬೇಕರು ಜನರೇ, ನೀವರಿ ಹೇಳಿಕೊಡ್ರಿ. ಶಿವ ಸಾಂಬ ಜಯನಂ ಪಾರ್ವತಿ ಶಿವ ಹರ ಹರ. ಒಂದು ಮಳ ಶೀರಿ ದಾನ ಮಾಡಿದಕ್ಕಾಗಿ 1000 ಮಳ ಶೀರಿ ಆಯಿತು. ನಿಮಗೆಲ್ಲರಿಗೆ ಹೇಳೋದು ಇಷ್ಟೇ ಅದ, ಜಗತ್ತದೊಳಗೆ ದಾನ ಭಾಳ ಮುಖ್ಯ ಅದ. ಬ್ಯಾಂಕ್ನ್ಯಾಗ ಅಕೌಂಟ್ದಾಗ ರೊಕ್ಕ ಜಮಾ ಇದ್ದು ಅಂದರೆ ನಿಮಗೆ ಅಡಚಣೆ ಆದಾಗ ತಕ್ಕೊಲ್ಲಕ್ಕೆ ಬರುತ್ತದ ಏನ್ರಿ? ನಿಮಗೆ ಅಡಚಣೆ ಆದ ತಗೊಳ್ಳೋಕೆ ಬರುತ್ತದ. ಹಂಗೆ ನೀವು ಮಾಡುವಂಥ ದಾನದ ಪುಣ್ಯದ ಫಲದ ಗಂಟ ಅದು ಜಮ ಇತ್ತಂದ್ರೆ ಮುಂದೆ ಒಂದಿನ ಅದು ನಿಮಗೆ ತಕ್ಕೊಲ್ಲಕ್ಕೆ ಬರುತ್ತದ. ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ನಿನ್ನ ಕಣ್ಗಳು. ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ಕಾಣಲಿಲ್ಲ ನಿನ್ನ ಕಣ್ಗಳು. ಸದ್ವಿಚಾರ
ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಭಕ್ತಿಯಿಂದ ಬನ್ನಿರಿ ನಿತ್ಯ ಮಹಾಕ್ಷೇತ್ರಕ, ನೀಲಕಂಠನ ನೆನೆದರೆ ನಿನ್ನ ಜನ್ಮವೇ ಸಾರ್ಥಕ. ಭಕ್ತಿಯಿಂದ ನೆನೆಯರಿ ನಿತ್ಯವಾದ ಶರಣಗ, ನೀಲಕಂಠನ ನೆನೆದರೆ ನಿಮ್ಮ ಜನ್ಮವೇ ಸಾರ್ಥಕ. ಪರನಾರಿ ಪರತನವ ಸದಾ ಬಯಸಿದೆ, ಪರಮ ಪಾಪ ಕರ್ಮಗಳಲ್ಲೂ ನಿಂದು ಹೋಗಿದೆ. ಪರನಾರಿ ಪರತನವ ಸದಾ ಬಯಸಿದೆ, ಪರಮ ಪಾಪ ಕರ್ಮಗಳಲ್ಲಿ ನಿಂದು ಹೋಗಿದೆ. ಅನ್ಯ ಕೃತ್ಯಗೈಯುವಾಗ ಬೇಡದನವ ಮಾನವ, ಮಾನವ ಅನ್ಯ ಕೃತ್ಯಗೈಯುವಾಗ ಬೇಡದನವ. ಸದಾ ಸ್ಮರಣೆಯಿಂದ ನೀನು ದಾಟು ಈ ಭವ, ಸದಾ ಸ್ಮರಣೆಯಿಂದ ನೀನು ದಾಟು ಈ ಭವ. ಭಕ್ತಿಯಿಂದ ಬಾಗಿರಿ ಸತ್ಯವಾದ ಶರಣಗ, ನೀಲಕಂಠನ ನೆನೆದರೆ ನಿಮ್ಮ ಜನ್ಮವೇ ಸಾರ್ಥಕ. ಭಕ್ತಿಯಿಂದ ನೆನೆಯರಿ ಸತ್ಯವಾದ ಶರಣಗ, ನೀಲಕಂಠನ ದರ್ಶನದಿ ಜನ್ಮವೇ ಸಾರ್ಥಕ. ನೀಲಕಂಠನ ನೆನೆದರೆ ನಿಮ್ಮ ಜನ್ಮವೇ ಸಾರ್ಥಕ.